ಫೈನಲಿ ದ ಮೋಸ್ಟ್ ಅವೈಟೆಡ್ ಅಪಾಚಿ RTX 300 ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಬುಕ್ ಮಾಡಿ ಜಸ್ಟ್ 1 ವೀಕ್ ಕೂಡ ಆಗಿಲ್ಲ, ಆಲ್ರೆಡಿ ನಮ್ಮ ಗಾಡಿ ಸಿಗ್ತಾ ಇದೆ. ನೀವು ಇಂಡಿಯಾದಲ್ಲಿ ಯಾವುದೇ ಶೋರೂಮ್ಗೆ ಹೋದ್ರು ಮಿನಿಮಮ್ 50 ಡೇಸ್ ವೆಯ್ಟ್ ಮಾಡಬೇಕು. ನಿಮಗೆಲ್ಲ ಒಂದು ಕ್ವಶನ್ ಇರುತ್ತೆ, ನಮಗೆ ಗಾಡಿ 5 ಡೇಸಲ್ಲಿ ಸಿಗ್ತಾ ಇದೆ ಬಟ್ ಬೇರೆಯವರೆಲ್ಲ 90 ಡೇಸ್ ವೆಯ್ಟ್ ಮಾಡಬೇಕು ಅಂತ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಾನು ನಿಮಗೆ ಹೇಳ್ತೀನಿ ಹೇಗೆ ಅಂತ. ರಾವುಗ 2 ಗಂಟೆ ಸ್ಟಾರ್ಟ್ ಆಗುತ್ತಂತೆ, ಅದಕ್ಕಿಂತ ಮುಂಚೆ ಗಾಡಿ ಡೆಲಿವರಿ ತೊಗೋಬೇಕು ನಾವು. ಹುಡುಗರು ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ, ನಾನೇ ಲೇಟು. ಇನ್ನು ಔಟರ್ ರಿಂಗ್ ರೋಡಲ್ಲಿ ಇದ್ದೀನಿ, ಇಲ್ಲಿಂದ ಹೋಗೋದಕ್ಕೆ ಮಿನಿಮಮ್ 30 ಮಿನಿಟ್ಸ್ ಆಗುತ್ತೆ ನನಗೆ. ಯಪ್ಪ, ಸಂಡೇ ಆದರೂ ಕೂಡ ತುಂಬ ಟ್ರಾಫಿಕ್ ಇದೆ. ನಾನು ಕೂಡ ರೀಸೆಂಟಾಗಿ KTM Adventure 390R ಗಾಡಿ ತೊಗೊಂಡಿನ 20 ಡೇಸ್ ಕೂಡ ಆಗಿಲ್ಲ. ಇದ್ರ ರಿವ್ಯೂ ಕೂಡ ನಾನು ಸದ್ಯದಲ್ಲೇ ಮಾಡ್ತೀನಿ. RTX 300 ನಿಮಗೆ ಟೋಟಲಾಗಿ 3 ವೇರಿಯಂಟ್ಸ್ ಬರುತ್ತೆ. ಒಂದು ಟಾಪ್ ವೇರಿಯಂಟು, ಒಂದು BTO ವೇರಿಯಂಟ್ ಮತ್ತು ಬೇಸ್ ವೇರಿಯಂಟು. ನಾವು ತೊಗೊತಿರೋ ವೇರಿಯಂಟ್ ಬಂದು ಟಾಪ್ ವೇರಿಯಂಟು. ಇದು ನಮಗೆ ಆಗಿದ್ದು 2.77 lakhs. ಗಾಡಿ ಇಸ್ಕೊಂಡ ಇಷ್ಟು ಬೇಗ ಬಂದ್ಬಿಟ್ಟು ಗಾಡಿ ಇಸ್ಕೊಂಡ ಗಾಡಿ ಮೂವ್ ಮಾಡಿದೆ, ಮೂವ್ ಮಾಡಿ ವಾಪಸ್ ಹೊರಗೆ ನಿಲ್ಸ್ಬಿಟ್ಟೆ. ಹೌದಾ, ಸರಿ ಬಾ. ಹಾಯ್ ಆಕಾಶ್, ಏನು ಮತ್ತೆ ಲೇಟು? ಈ ಶೋರೂಮ್ ನೇಮ್ ಬಂದು ಭಾರತ್ ಆಟೋಮೊಬೈಲ್ ಏಜೆನ್ಸಿ ಅಂತ. ಇದು ಜಯನಗರಲ್ಲಿ ಬರುತ್ತೆ. ನಿಮಗೆ ನೀವು ಸೌತರ್ನ್ ಮೆಟ್ರೋನ ಜಸ್ಟ್ 200 ಮೀಟರ್ಸ್ ವಾಕ್ ಮಾಡಿದ್ರೆ ಈ ಶೋರೂಮ್ ರೀಚ್ ಆಗ್ಬೋದು. ಸೊ ದ ಮೇನ್ ಪಾರ್ಟ್, ನಿಮಗೆ ಈ ಗಾಡಿ ಬೇಗ ಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಥಿಂಗ್, ನೀವು ಫುಲ್ ಕ್ಯಾಶಲ್ಲಿ ಗಾಡಿ ಪರ್ಚೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಸೆಕೆಂಡ್ ಥಿಂಗ್, ನೀವು ಒಂದು ಶೋರೂಮಲ್ಲಿ ಗಾಡಿ ಬುಕ್ ಮಾಡಿದ ಮೇಲೆ ನಿಮ್ಮ ಹತ್ರ ನಿಯರ್ ಬೈ ಇರೋ ಲೊಕೇಶನ್ ಎಲ್ಲ TVS ಶೋರೂಮ್ಗೆ ಕಾಲ್ ಮಾಡಿ ಗಾಡಿ ಇದೆ ಅಂತ ವಿಚಾರಿಸಬೇಕು. ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ನಾವು ಕೂಡ ಹಾಗೆ ಮಾಡಿದ್ದು. ನಾವು ಮೇಕ್ರಿ ಸರ್ಕಲ್ ಶೋರೂಮಲ್ಲಿ ಗಾಡಿ ಬುಕ್ ಮಾಡಿದ್ದು, ಬಟ್ ಬೆಂಗಳೂರಲ್ಲಿರೋ ಎಲ್ಲ ಶೋರೂಮ್ಗೂ ಕಾಲ್ ಮಾಡಿ ವಿಚಾರಿಸಿದ್ವಿ ಗಾಡಿ ಇದೆಯಾ ಅಂತ. ಇದನ್ನು ಫಾಲೋ ಮಾಡಿ ನಿಮ್ಗೆ 100% ವಿತಿನ್ ಫ್ಯೂ ವೀಕ್ಸಲ್ಲಿ ಗಾಡಿ ಸಿಕ್ಕೇ ಸಿಗುತ್ತೆ.